HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಬಡವರ ಭೂಮಿ ಕಬಳಿಕೆ ವಿರುದ್ಧ ಆಕ್ರೋಶ, ಎಸ್ಐಟಿ ತನಿಖೆಗೆ 15 ದಿನಗಳ ಗಡುವು. ಹಾಸನ ತಹಸೀಲ್ದಾರ್ ಅಮಾನತಿಗೆ ಆಗ್ರಹ, ಸಾಕ್ಷಿ ಸಮೇತ ಪ್ರತಿಭಟನೆಯ ಎಚ್ಚರಿಕೆ ನೀಡಿದ ಎಚ್.ಡಿ. ರೇವಣ್ಣ. ಉತ್ಸಾಹದಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯಲು ಮುಂದಾದ ವಿದ್ಯಾರ್ಥಿಗಳು, ಪರೀಕ್ಷಾ ಕೇಂದ್ರದಲ್ಲಿ ಗುಲಾಬಿ ನೀಡಿ ಹಾರೈಸಿದ ಗಣ್ಯರು. ಮೊದಲ ದಿನವೇ 3 ಜನ ಗೈರು ಹಾಜರಿ, ಚರಂಡಿ ತ್ಯಾಜ್ಯದ ಗಬ್ಬು ವಾಸನೆಯಿಂದ ಕಾಡಿದ ಶಾಲೆ ಆವರಣ. ನಾಗಮೋಹನ್ ದಾಸ್ ಆಯೋಗದ ದೋಷಪೂರಿತ ವರದಿಯನ್ನ ತಿರಸ್ಕರಿಸಿದ ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟ. ಆಯೋಗದ ವರದಿ ವಿರೋಧಿಸಿ ಮಾರ್ಚ್ 25ರಂದು ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ. ಹಾಸನ ಜಿಲ್ಲೆಯಲ್ಲಿ ಲ್ಯಾಂಡ್ ಮಾಫಿಯಾ, ಅಕ್ರಮ ಕಲ್ಲು ಗಣಿಗಾರಿಕೆ ಹಾಗೂ ಕಂದಾಯ ಇಲಾಖೆಯ ಭ್ರಷ್ಟಾಚಾರ ಹೆಚ್ಚಾಗಿದ್ದು, ಇದರ ವಿರುದ್ಧ ಸಮಗ್ರ ತನಿಖೆ ನಡೆಸಲು ತಕ್ಷಣವೇ ವಿಶೇಷ ತನಿಖಾ ತಂಡವನ್ನು ರಚಿಸಿ ಕ್ರಮ ಕೈಗೊಳ್ಳಬೇಕು ಹಾಗೂ ಇನ್ನು ಹಾಸನ ತಹಸೀಲ್ದಾರ್ ಅವರನ್ನು ಅಮಾನತು ಮಾಡಬೇಕು. ಕೂಡಲೇ ಕಾನೂನು ಕ್ರಮ ಜರುಗಿಸದಿದ್ದರೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸಾಕ್ಷಿ ಸಮೇತ ಪ್ರತಿಭಟನೆಗೆ ಮುಂದಾಗಬೇಕಾಗುತ್ತದೆ ಎಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಎಚ್ಚರಿಸಿದ್ದಾರೆ. ಹಾಸನ ನಗರದ ಪ್ರವಾಸಿ ಮಂದಿರದಲ್ಲಿ ಬುಧವಾರದಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಲ್ಯಾಂಡ್ ಮಾಫಿಯಾ ಜೊತೆ ಹಾಸನದ ತಹಸೀಲ್ದಾರ್ ಭಾಗಿಯಾಗಿರುವ ಬಗ್ಗೆ ಮತ್ತು ಕಂದಾಯ ಇಲಾಖೆ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ ರೇವಣ್ಣ, ಕಿತ್ತನಗೆರೆ ಗ್ರಾಮದ ದ್ಯಾವಮ್ಮ ಅವರಿಗೆ ಸೇರಿದ ಜಮೀನಿನ ಖಾತೆಯನ್ನ ಕಾನೂನು ಬಾಹಿರವಾಗಿ ಬೇರೆಯವರ ಹೆಸರಿಗೆ ವರ್ಗಾವಣೆ ಮಾಡಿರುವುದು ದೊಡ್ಡ ಅನ್ಯಾಯ. ಪತಿಯ ನಿಧನದ ಬಳಿಕ 30 ದಿನಗಳ ಒಳಗೆ ಪೌತಿ ಖಾತೆ ಹೆಂಡತಿ ಹೆಸರಿಗೆ ಮಾಡಬೇಕಾಗಿದ್ದರೂ ನಿಯಮ ಉಲ್ಲಂಘಿಸಿ ಅಕ್ರಮ ನಡೆದಿದೆ. ಬಡ ಮಹಿಳೆಗೆ ನ್ಯಾಯ ಸಿಗದಿರುವುದು ವಿಷಾದನೀಯ ಎಂದರು. ತಹಸೀಲ್ದಾರ್ ವಿರುದ್ಧ ಗಂಭೀರ ಆರೋಪ ಮಾಡಿರುವ ಅವರು, ಹಿಂದೆ ತರೀಕೆರೆಯಲ್ಲಿ ಅಮಾನತುಗೊಂಡಿದ್ದವರನ್ನೇ ಮತ್ತೆ ಇದೇ ಹುದ್ದೆಗೆ ನೇಮಿಸಿ ಇಂತಹ ಅಕ್ರಮಗಳಿಗೆ ಅವಕಾಶ ಕಲ್ಪಿಸಲಾಗಿದೆ. ಕೋರ್ಟ್ನಲ್ಲೇ ಮಹಿಳೆಯ ಹೆಬ್ಬೆಟ್ಟು ಪಡೆದು ದಾಖಲೆಗಳಲ್ಲಿ ಬದಲಾವಣೆ ಮಾಡಿರುವುದು ಗಂಭೀರ ವಿಷಯ ಎಂದು ಕಿಡಿಕಾರಿದರು. ಲ್ಯಾಂಡ್ ಮಾಫಿಯಾ ಜೊತೆ ಹಾಸನದ ತಹಸೀಲ್ದಾರ್ ಮತ್ತು ಹೊಳೆನರಸೀಪುರ ತಹಸೀಲ್ದಾರ್ ವಿರುದ್ಧ ಸಿಡಿಮಿಡಿಗೊಂಡ ರೇವಣ್ಣ ಅವರು, ಸಂಬಂಧಿತ ಅಧಿಕಾರಿಗಳನ್ನು ಕೂಡಲೇ ಅಮಾನತುಗೊಳಿಸಿ ತನಿಖೆ ನಡೆಸಬೇಕೆಂದು ಆಗ್ರಹಿಸಿದರು. ಜಿಲ್ಲೆಯಲ್ಲಿ ನಡೆಯುತ್ತಿರುವ ಅಕ್ರಮಗಳು ಆಡಳಿತದ ವೈಫಲ್ಯವನ್ನ ಸ್ಪಷ್ಟವಾಗಿ ತೋರಿಸುತ್ತಿವೆ. ಭೂಮಿಯ ಲೂಟಿ ನಿರಂತರವಾಗಿ ನಡೆಯುತ್ತಿದೆ. ಇದನ್ನು ತಡೆಗಟ್ಟಲು ಸರ್ಕಾರ ಗಂಭೀರ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಏರ್ಪೋರ್ಟ್ ಮತ್ತು ಐಐಟಿ ಯೋಜನೆಗಳಿಗೆ ಮೀಸಲಾದ ಭೂಮಿಯನ್ನೇ ದುರುಪಯೋಗಪಡಿಸಿಕೊಳ್ಳಲಾಗುತ್ತಿದೆ ಎಂದು ಗಂಭೀರವಾಗಿ ಆರೋಪಿಸಿದ ಅವರು, ಸಾರ್ವಜನಿಕ ಹಿತದ ಯೋಜನೆಗಳಿಗಾಗಿ ಕಾಯ್ದಿರಿಸಿದ ಭೂಮಿಯನ್ನೇ ಖಾಸಗಿ ಲಾಭಕ್ಕಾಗಿ ಬಳಸಲಾಗುತ್ತಿದೆ. ಮಂತ್ರಿಗಳಿಗೆ ತಾಕತ್ತಿದ್ರೆ ಈ ಅಕ್ರಮವನ್ನು ತಕ್ಷಣವೇ ನಿಲ್ಲಿಸಲಿ ಎಂದು ಸರ್ಕಾರಕ್ಕೆ ಸವಾಲು ಹಾಕಿದರು. ಜಿಲ್ಲಾಧಿಕಾರಿಗಳ ಕಾರ್ಯವೈಖರಿಯ ಮೇಲೂ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ರೇವಣ್ಣ, ಜಿಲ್ಲೆಯಲ್ಲಿ ಬಡವರು ಅನ್ಯಾಯಕ್ಕೆ ಒಳಗಾಗುತ್ತಿದ್ದರೂ ಅಧಿಕಾರಿಗಳು ಸಭೆಗಳಲ್ಲೇ ಕಾಲಹರಣ ಮಾಡುತ್ತಿದ್ದಾರೆ. ಜನರ ಸಮಸ್ಯೆಗಳಿಗೆ ಸ್ಪಂದಿಸದವರು ಆ ಹುದ್ದೆಗೆ ಯೋಗ್ಯರಲ್ಲ ಎಂದರು. ಅಧಿಕಾರಿಗಳು ಜನಪ್ರತಿನಿಧಿಗಳೊಂದಿಗೆ ಸಮನ್ವಯ ಸಾಧಿಸದೆ ಏಕಪಕ್ಷೀಯ ನಿರ್ಧಾರ ಕೈಗೊಳ್ಳುತ್ತಿರುವುದು ಆಡಳಿತದ ದೌರ್ಬಲ್ಯ ಎಂದರು. ಇನ್ನು ಡಿಸಿ ಅವರು ಇದರಲ್ಲಿ ಕೂಡ ಶಾಮೀಲಾಗಿದ್ದು, ಕಾಂಗ್ರೆಸ್ ಏಜೆಂಟ್ ಎಂದು ಕರೆಯಬೇಕಾಗುತ್ತದೆ. ಎಷ್ಟು ದಿನ ಕಾಂಗ್ರೆಸ್ ಅಧಿಕಾರದಲ್ಲಿ ಇರುತ್ತದೆ ನಾನು ನೋಡ್ತೇನೆ. ಕೂಡಲೇ ಜಿಲ್ಲಾಧಿಕಾರಿಗಳು ಕ್ರಮ ಕೈಗೊಳ್ಳದಿದ್ದರೆ ಡಿಸಿ ಕಚೇರಿ ಮುಂದೆ ಸಾಕ್ಷಿ ಸಮೇತವಾಗಿ ಬೃಹತ್ ಪ್ರತಿಭಟನೆಗೆ ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸದಾ ಅಧಿಕಾರದಲ್ಲಿರುತ್ತದೆ ಎಂಬ ಭ್ರಮೆಯಲ್ಲಿ ಅಧಿಕಾರಿಗಳು ವರ್ತಿಸುತ್ತಿದ್ದಾರೆ ಎಂದು ಆರೋಪಿಸಿದ ಅವರು, ಸಚಿವರ ಹೆಸರಿನಲ್ಲಿ ಕಂದಾಯ ಇಲಾಖೆಯಲ್ಲಿ ಲೂಟಿ ನಡೆಯುತ್ತಿದೆ. ಇದನ್ನು ನಿಲ್ಲಿಸಲು ಸರ್ಕಾರ ತಕ್ಷಣ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಇತ್ತೀಚೆಗೆ 22 ಮರಳು ಪಾಯಿಂಟ್ಗಳಿಗೆ ಟೆಂಡರ್ ನೀಡಿರುವ ವಿಚಾರ ಪ್ರಸ್ತಾಪಿಸಿ, ಮರಳು ದಂಧೆ ನಿಯಂತ್ರಣಕ್ಕೆ ಎಲ್ಲಾ ಸಾಗಣೆ ಲಾರಿಗಳಿಗೆ ಜಿಪಿಎಸ್ ಅಳವಡಿಕೆ ಕಡ್ಡಾಯಗೊಳಿಸಬೇಕು. ಇಲ್ಲವಾದರೆ ಸರ್ಕಾರದ ಆದಾಯಕ್ಕೂ ನಷ್ಟವಾಗುತ್ತದೆ ಎಂದರು. ಹೊಳೆನರಸೀಪುರ ಜಾತ್ರಾ ಮಹೋತ್ಸವದ ವೇಳೆ ಶಿಷ್ಟಾಚಾರ ಉಲ್ಲಂಘನೆಯ ಹಿನ್ನೆಲೆ ಜಿಲ್ಲಾಧಿಕಾರಿ ವಿರುದ್ಧ ಹಕ್ಕುಚ್ಯುತಿ ಮಂಡಿಸಿರುವುದನ್ನು ಉಲ್ಲೇಖಿಸಿದ ಅವರು, ಆ ದಿನ ಪರಿಸ್ಥಿತಿ ತೀವ್ರವಾಗಿತ್ತು. ಸಮಯೋಚಿತ ಕ್ರಮ ಕೈಗೊಳ್ಳದಿದ್ದರೆ ದೊಡ್ಡ ಅನಾಹುತ ಸಂಭವಿಸುವಂತಿತ್ತು ಎಂದರು. ತಕ್ಷಣ ಕ್ರಮ ಕೈಗೊಳ್ಳದಿದ್ದರೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಉಗ್ರ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಸಿದ ರೇವಣ್ಣ, ಜಿಲ್ಲೆಯಲ್ಲಿ ನಡೆಯುತ್ತಿರುವ ಅಕ್ರಮಗಳಿಗೆ ಅಂತ್ಯವೇ ಕಾಣಿಸಬೇಕು. ಇಲ್ಲವಾದರೆ ಹೋರಾಟ ತೀವ್ರಗೊಳ್ಳಲಿದೆ ಎಂದರು. ಇದೇ ವೇಳೆ ಜೆಡಿಎಸ್ ಮುಖಂಡ ಲಕ್ಷ್ಮಣ್, ಆಸ್ತಿ ವಿಚಾರದಲ್ಲಿ ಮೋಸ ಹೋದ ಕಿತ್ತಾನೆ ಗ್ರಾಮದ ದ್ಯಾವಮ್ಮ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಯಾವ ಅಲ್ಪಸಂಖ್ಯಾತರಿಗೂ ಇಲ್ಲ ರಕ್ಷಣೆಯಲ್ಲಿ. ಪಾಪ ಸಾಧುಗಳು ಓಟ್ ಹಾಕ್ತಾರೆ. ಇದೊಂದು ದಂಧೆ ನಡೀತಾ ಇದೆ ಈ ಇಡೀ ಜಿಲ್ಲೆ ಒಳಗೆ. ಆಮೇಲೆ ಹಳ್ಳಿ ಮೈಸೂರು ಹೋಗಿ ಶಾವಣು ಕೆರೆ ಯಾರು ಮಂಜೂರಾತಿ ಮಾಡಕ್ಕೆ ಬರ್ತದೆ ಉದಯ್? ಅವು ತಹಸೀಲ್ದಾರರು DC 2 ವರ್ಷದಿಂದ ತಿರುಗ್ತಾವೆ. ಅವು ಕೊಟ್ಟು ಅವರು ಈಗ ಕೆರೆ ಸರ್, ಇದರಲ್ಲಿ ಕೆರೆಯಲ್ಲಿ ಸರ್ವೆ ನಂಬರ್ 57, ಆಮೇಲೆ 58, 1 ಎಕರೆ 17 ಗುಂಟೆ, 57ರಲ್ಲಿ 17 ಗುಂಟೆ, ಇದರಲ್ಲಿ 59ರಲ್ಲಿ 8 ಎಕರೆ 36 ಗುಂಟೆ ಸರ್ಕಾರಿ ಕೆರೆ ಐತಿ. ಸರ್ಕಾರಿ ಗೋಮಾಳ ಜಮೀನುಗಳು, ದನ ಕರುಗಳು ಮೇವಿಗೆ ಮೀಸಲಿಟ್ಟಿರುವ ಒಬ್ಬ ವ್ಯಕ್ತಿ ಅಂದಿನ ಗ್ರಾಮ ಲೆಕ್ಕಾಧಿಕಾರಿ ಅವತ್ತು ಗ್ರಾಮ ಲೆಕ್ಕಾಧಿಕಾರಿ ಆಗಿದ್ದ.
ಅವನೇನು ಮಾಡಿದ ನಾಡು ಕಚೇರಿ ಇದಾಗಿದ್ದ, ಅವನ ಹೆಸರಿಗೆ ಇದು ಬರ್ಕೊಬಿಟ್ಟ ಪಾಡ್ಯ. ಸರ್, ಇದು ಇಂಥ ದಂಧೆ ನಡೀತಾ ಇದೆ. ಜಿಲ್ಲಾಧಿಕಾರಿಗಳು ಬೆಳಿಗ್ಗೆ ಹೋದರೆ ಸಾಯಂಕಾಲದವರೆಗೆ ಕೂರಿಸ್ಕೊಳ್ಳೋದು, ಸಾಯಂಕಾಲ ಹೋಗಿ ಅನ್ನೋದು. ಇದನ್ರಿ ಜಿಲ್ಲಾಡಳಿತ. ನಾನು 30 ವರ್ಷ ನಾನು ಶಾಸಕನ ಕೆಲಸ ಮಾಡಿದ್ದೀನಿ. ಇಂಥ ಜಿಲ್ಲಾಧಿಕಾರಿಗಳು ನೋಡಲಿಲ್ಲ. ಆ ಜಿಲ್ಲಾಧಿಕಾರಿಗಳ ಅನ್ಫಿಟ್ಟು ಜಿಲ್ಲಾಧಿಕಾರಿಗಳು ಅಂತ ಹೇಳ್ಬೇಕಾದ್ ನಾನು ಆ ಪೋಸ್ಟ್ಗೆ. ಇಂಥವ್ರನ್ನೆಲ್ಲ ಕರ್ಕೊಂಬಂದಿಲ್ಲಿ ಬೆಳಗಿಂದ ಸಾಯಂಕಾಲ. ಪಾಪ ಇವ್ರನ್ನ ನಾನು ಹೇಳೋದು, ದಯಮಾಡಿ ಜಿಲ್ಲಾಧಿಕಾರಿಗಳೇ ಇಂಥ ಬಡವ್ರ ಕಣ್ಣಿನ ನೋಡಿ. ನೀವೇನೋ ತಿಳ್ಕೊಂಡಿರ್ಬೋದು, ಶಾಶ್ವತವಾಗಿ ಕಾಂಗ್ರೆಸ್ ಇರುತ್ತೆ ಈ ರಾಜ್ಯದಲ್ಲಿ ಅಂತ ತಿಳ್ಕೊಂಡಿರ್ಬೋದು. ಜಿಲ್ಲಾಧಿಕಾರಿಗಳು, ತಹಸೀಲ್ದಾರ್ಗಳು, ರೆವಿನ್ಯೂ ಅಧಿಕಾರಿಗಳು ಒಂದಲ್ಲ ಒಂದಿನ ನೀವು ಅದನ್ನು ಶಿಕ್ಷೆ ಅನುಭವಿಸೋ ಇಂಥವ್ರು ಕಣ್ಣೀರು ಹಾಕಿಸ್ತೀರಲ್ಲ, ಆ ಕಣ್ಣೀರು ನಿಮಗೆ ಶಾಪ ತಟ್ಟೆ. ಕರೆಸಿ ಒಮ್ಮನ್ ಇವತ್ತು ಪತ್ರಿಕಾ ಸ್ನೇಹಿತರು ಮುಂದೆ ಹೇಳಿ, ಅವ್ನು ಯಾರು ಕರೀರಿ ತಹಸೀಲ್ದಾರನ್ನ. ಅವತ್ತು ಉದಯ್ ಅಂತ ಹೇಳಿ ನಮ್ಮ ಇಂಗ್ಲೀಷ್ ಯಾವುದು ಸರ್ ನಿಮ್ಮದು ಪತ್ರಿಕೆ? ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕಾ ವರದಿಗಾರರಿದ್ದರು. ಸರ್ಕಲ್ ಇನ್ಸ್ಪೆಕ್ಟರ್ ಕರೆಸಿ ಕಂಪ್ಲೇಂಟ್ ಅವತ್ತು ಕೊಟ್ಟು, ಸರ್ ಬೇಡ. ಹಾಸನ ಜಿಲ್ಲೆಯಲ್ಲಿ ಬುಧವಾರದಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಆರಂಭವಾಗಿದ್ದು, ಮೊದಲ ದಿನ ಕನ್ನಡ ವಿಷಯ ಪರೀಕ್ಷೆ ಬರೆಯಲು ವಿದ್ಯಾರ್ಥಿಗಳು ಉತ್ಸಾಹದಿಂದ ಕೇಂದ್ರಗಳಿಗೆ ಆಗಮಿಸಿದರು. ಪರೀಕ್ಷೆ ಆರಂಭಕ್ಕೂ 1 ಗಂಟೆ ಮುಂಚಿತವಾಗಿ ವಿದ್ಯಾರ್ಥಿಗಳು ಕೇಂದ್ರಗಳಿಗೆ ಆಗಮಿಸಿ ಕೊನೆಯ ಕ್ಷಣದ ಓದಿನಲ್ಲಿ ತೊಡಗಿದ್ದ ದೃಶ್ಯ ಸಾಮಾನ್ಯವಾಗಿತ್ತು. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬಿ ಪರೀಕ್ಷೆಗೆ ಸಜ್ಜಾಗುವಂತೆ ಪ್ರೋತ್ಸಾಹಿಸುತ್ತಿರುವುದು ಗಮನ ಸೆಳೆಯಿತು. ಆದರೆ ಶ್ರೀಗಂಧದ ಕೋಟೆ ಆವರಣದಲ್ಲಿ ಚರಂಡಿ ತ್ಯಾಜ್ಯದಿಂದ ಗಬ್ಬು ವಾಸನೆ ಕಾಡಿತು. ಈ ಸಾಲಿನ ಪರೀಕ್ಷೆಗಳು ಮಾರ್ಚ್ 18ರಿಂದ ಏಪ್ರಿಲ್ 2ರವರೆಗೂ ನಡೆಯಲಿದ್ದು, ಜಿಲ್ಲೆಯಲ್ಲಿ ಒಟ್ಟು 20,750 ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದಾರೆ. ಇವರಲ್ಲಿ 19,718 ಹೊಸ ವಿದ್ಯಾರ್ಥಿಗಳು, 343 ಖಾಸಗಿ ಅಭ್ಯರ್ಥಿಗಳು ಮತ್ತು 615 ಪುನರಾವರ್ತಿತ ವಿದ್ಯಾರ್ಥಿಗಳು ಸೇರಿದ್ದಾರೆ. ಒಟ್ಟಾರೆಯಾಗಿ 9,904 ಬಾಲಕರು ಹಾಗೂ 9,814 ಬಾಲಕಿಯರು ಪರೀಕ್ಷೆಗೆ ಹಾಜರಾಗುತ್ತಿದ್ದಾರೆ. ಗ್ರಾಮೀಣ ಪ್ರದೇಶದ 12,823 ಹಾಗೂ ನಗರ ಪ್ರದೇಶದ 6,895 ವಿದ್ಯಾರ್ಥಿಗಳು ಪರೀಕ್ಷೆ ಎದುರಿಸುತ್ತಿದ್ದಾರೆ. ತಾಲೂಕುವಾರು ವಿವರ ನೋಡಿದರೆ ಹಾಸನದಲ್ಲಿ 4,637, ಅರಸೀಕೆರೆಯಲ್ಲಿ 3,487, ಚನ್ನರಾಯಪಟ್ಟಣದಲ್ಲಿ 2,863, ಅರ್ಕಲ್ಗೂಡಿನಲ್ಲಿ 2,331, ಹೊಳೆನರಸೀಪುರದಲ್ಲಿ 2,131, ಬೇಲೂರಿನಲ್ಲಿ 2,031, ಸಕಲೇಶಪುರದಲ್ಲಿ 1,257 ಮತ್ತು ಆಲೂರು ತಾಲೂಕಿನಲ್ಲಿ 981 ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದಾರೆ. ಜಿಲ್ಲೆಯಲ್ಲಿ ಒಟ್ಟು 78 ಪರೀಕ್ಷಾ ಕೇಂದ್ರಗಳನ್ನು ಸ್ಥಾಪಿಸಲಾಗಿದ್ದು, ಪರೀಕ್ಷೆಯನ್ನ ಸುಗಮ ಹಾಗೂ ಪಾರದರ್ಶಕವಾಗಿ ನಡೆಸಲು ಜಿಲ್ಲಾಡಳಿತ ಬಿಗಿ ಕ್ರಮಗಳನ್ನು ಕೈಗೊಂಡಿದೆ. ಪರೀಕ್ಷಾ ಅಕ್ರಮಗಳನ್ನು ತಡೆಯಲು ಎಲ್ಲಾ ಕೇಂದ್ರದಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದ್ದು, ಮೊಬೈಲ್, ವ್ರಿಸ್ಟ್ ವಾಚ್, ಬ್ಲೂಟೂತ್ ಸೇರಿದಂತೆ ಯಾವುದೇ ಎಲೆಕ್ಟ್ರಾನಿಕ್ ಸಾಧನಗಳನ್ನು ಕೇಂದ್ರದ ಒಳಗೆ ಕೊಂಡೊಯ್ಯುವುದು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಪರೀಕ್ಷೆ ಆರಂಭಕ್ಕೂ ಮುನ್ನ ವಿದ್ಯಾರ್ಥಿಗಳನ್ನು ಪರಿಶೀಲಿಸಿ ನಿಯಮಾನುಸಾರ ಕೊಠಡಿಗಳಿಗೆ ಪ್ರವೇಶ ಕಲ್ಪಿಸಲಾಯಿತು. ಇದೇ ವೇಳೆ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ಮಾಧ್ಯಮದ ಮುಂದೆ ಹಂಚಿಕೊಂಡರು. ಆದರೆ ನಗರದ ಶ್ರೀಗಂಧದ ಕೋಟೆ ಆವರಣದಲ್ಲಿರುವ ಪರೀಕ್ಷಾ ಕೇಂದ್ರದ ಆವರಣದಲ್ಲಿ ಸ್ವಚ್ಛತೆ ಸಮಸ್ಯೆ ತಲೆದೂರಿದ್ದು, ವಿದ್ಯಾರ್ಥಿಗಳು ಮತ್ತು ಪೋಷಕರ ಅಸಮಾಧಾನಕ್ಕೆ ಕಾರಣವಾಯಿತು. ಕೆಲ ದಿನಗಳ ಹಿಂದೆ ಸುರಿದ ಮಳೆಯಿಂದ ಚರಂಡಿಯಲ್ಲಿ ತ್ಯಾಜ್ಯದ ನೀರು ಕೊಳೆತು ಗಬ್ಬು ವಾಸನೆ ಹರಡುತ್ತಿರುವುದರಿಂದ ವಿದ್ಯಾರ್ಥಿಗಳು ತೊಂದರೆ ಅನುಭವಿಸಿದ್ರು. ಪರೀಕ್ಷೆ ಮುನ್ನ ಕೊನೆಯ ಓದಿನಲ್ಲಿ ತೊಡಗಿದ್ದ ಹಲವರು ಚರಂಡಿ ಬಳಿಯೇ ಕಟ್ಟೆ ಮೇಲೆ ಕುಳಿತುಕೊಳ್ಳಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ದುರ್ವಾಸನೆಯಿಂದ ಅಸಹ್ಯಗೊಂಡು ದೂರ ಸರಿದರು. ಪರೀಕ್ಷೆ ನಡೆಯಲಿರುವುದು ಗೊತ್ತಿದ್ರೂ ಸಂಬಂಧಪಟ್ಟವರು ಚರಂಡಿ ಸ್ವಚ್ಛತೆಗೆ ಮುಂದಾಗದಿರುವುದನ್ನು ವಿದ್ಯಾರ್ಥಿಗಳು ಮತ್ತು ಪೋಷಕರು ತೀವ್ರವಾಗಿ ಆಕ್ಷೇಪಿಸಿದ್ದಾರೆ. ತಕ್ಷಣವೇ ಚರಂಡಿ ಸ್ವಚ್ಛಗೊಳಿಸಿ ಪರೀಕ್ಷಾರ್ಥಿಗಳಿಗೆ ಅನುಕೂಲಕರ ವಾತಾವರಣ ಕಲ್ಪಿಸುವಂತೆ ಅವರು ಒತ್ತಾಯಿಸಿದ್ದಾರೆ. HCN ನ್ಯೂಸ್ ಹಾಸನ್. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗವು ಸಲ್ಲಿಸಿರುವ ವರದಿ ಅವೈಜ್ಞಾನಿಕ, ಅಪೂರ್ಣ, ದೋಷಪೂರಿತ ಮತ್ತು ಪಕ್ಷಪಾತದಿಂದ ಕೂಡಿದೆ ಎಂದು ಆರೋಪಿಸಿರುವ ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟವು ವರದಿಯನ್ನು ತಿರಸ್ಕರಿಸಿ ಮರು ಸಮೀಕ್ಷೆ ನಡೆಸುವಂತೆ ಆಗ್ರಹಿಸಿ ಮಾರ್ಚ್ 25, 2026ರಂದು ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶ ಆಯೋಜಿಸಿದೆ ಎಂದು ಸಮಿತಿಯ ಎಂ ಸೋಮಶೇಖರ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ, ಈ ಕುರಿತು ಪ್ರಕಟಣೆ ನೀಡಿರುವ ಒಕ್ಕೂಟದ ರಾಜ್ಯ ಸಮಿತಿ ಮಾರ್ಚ್ 12ರಂದು ಬೆಂಗಳೂರಿನ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಒಳ ಮೀಸಲಾತಿ ವಿಚಾರವಾಗಿ ವಿಸ್ತೃತ ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದೆ. ಒಳ ಮೀಸಲಾತಿ ಕುರಿತು ನ್ಯಾಯಾಲಯದ ತಡೆಯಾಜ್ಞೆ ಇರೋದರ ಜೊತೆಗೆ ರೋಸ್ಟರ್ ಬಿಂದುಗಳ ವಿಷಯದಲ್ಲಿ ಉಂಟಾಗಿರುವ ಗೊಂದಲಗಳು ಮತ್ತು ಶೇಕಡಾ 56ರ ಮೀಸಲಾತಿಗೆ ಕೇಂದ್ರ ಸರ್ಕಾರ ಒಪ್ಪಿಗೆ ನೀಡುವವರೆಗೂ ತಾತ್ಕಾಲಿಕ ಒಳ ಮೀಸಲಾತಿ ರಹಿತ ಶೇಕಡಾ 15+3ರ ಮೀಸಲಾತಿ ಜಾರಿಗೊಳಿಸುವಂತೆ ಫೆಬ್ರವರಿ
ಫೆಬ್ರವರಿ 27ರಂದು ಹೊರಡಿಸಿರುವ ಸರ್ಕಾರದ ಆದೇಶವನ್ನ ಬಲಗೈ ಸಮುದಾಯ ಸ್ವಾಗತಿಸಿದೆ ಎಂದರು. ಆದರೆ ಪರಿಶಿಷ್ಟ ಜಾತಿಯ 101 ಜಾತಿಗಳಿಗೆ ಸಮಾನವಾಗಿ ಮೀಸಲಾತಿ ಹಂಚಿಕೆ ಆಗಬೇಕಾದರೆ ಮೀಸಲಾತಿ ಪ್ರಮಾಣವನ್ನು ಹೆಚ್ಚಿಸುವುದು ಅನಿವಾರ್ಯವಾಗಿದೆ ಎಂದು ಒಕ್ಕೂಟ ಅಭಿಪ್ರಾಯಪಟ್ಟಿದೆ. ಇಂತಹ ಸಂದರ್ಭದಲ್ಲಿ ಒಂದು ಜಾತಿಯ ಒತ್ತಡಕ್ಕೆ ಮಣಿದು ಶೇಕಡಾ 15+3 ಮೀಸಲಾತಿಯಲ್ಲೇ ಒಳ ಮೀಸಲಾತಿ ಜಾರಿಗೊಳಿಸಲು ಸರ್ಕಾರ ಮುಂದಾದರೆ ಬಲಗೈ ಸಮುದಾಯಗಳ ತೀವ್ರ ಪ್ರತಿರೋಧ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಈ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಮಾರ್ಚ್ 25ರಂದು ನಡೆಯಲಿರುವ ಬೃಹತ್ ಪ್ರತಿಭಟನಾ ಸಮಾವೇಶದಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಸಾವಿರಾರು ಮಂದಿ ಭಾಗವಹಿಸುವ ನಿರೀಕ್ಷೆ ಇದೆ. ಸರ್ಕಾರವು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ತೀವ್ರಗೊಳಿಸುವುದಾಗಿ ಎಚ್ಚರಿಕೆ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಬಲಗೈ ಸಮುದಾಯಗಳ ಒಕ್ಕೂಟದ ಅಧ್ಯಕ್ಷ ದೇವಪ್ಪ ಮಲ್ಲಿಗೆವಾಳ್, ಸಮಿತಿ ಈರೇಶ್ ಹಿರೇಹಳ್ಳಿ, ಕೃಷ್ಣದಾಸ್, ಎಚ್ಕೆ ಸಂದೇಶ್, ಕೃಷ್ಣಕುಮಾರ್, ಪುಟ್ಟರಾಜಪ್ಪ, ಮಲ್ಲೇಶ್ ಅಂಬುಗ, ಶಿವಮ್ಮ, ಸಿಯಂದಾನಿ, ಪ್ರದೀಪ್ ಭೀಮಾರ್ಮಿ, ಮಂಜು ತೇಜೂರು, ಶಿವರಂಜಪ್ಪ ಉಗನೆ, ಲೋಕೇಶ್ ಅಜ್ಜೇನಹಳ್ಳಿ, ಬಸವರಾಜ್ ಬೆಳಗೋಡು, ಬಿಸಿ ರಾಜೇಶ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಆ ಜಾತಿ ಜನಸಂಖ್ಯೆವಾರು ಮೀಸಲಾತಿ ಕೊಡಬೇಕು ಅನ್ನೋದು ಸಂವಿಧಾನದ ಆಶಯ. ಅದ್ರ ಪ್ರಕಾರ ನಮ್ಮದು ಆಶಯ. ನಾವು ವಿರೋಧ ಇಲ್ಲ. ನಾವು ಬೋವಿ ಲಂಬಾಣಿ ಕೊರಮರಿಗಾಗಲಿ ಮಾದಿಗರಿಗಾಗಲಿ ಮೀಸಲಾತಿ ಕೊಡೋದ್ರಲ್ಲಿ ವಿರೋಧ ಇಲ್ಲ. ಅವ್ರನ್ನ ಸಮಾನತೆ ಮೇಲೆ ತರಲಿಕ್ಕೆ ಪ್ರಯತ್ನ ಮಾಡೋದು ರಾಜ್ಯ ಸರ್ಕಾರದ ಮತ್ತು ಕೇಂದ್ರ ಸರ್ಕಾರದ ಜವಾಬ್ದಾರಿ. ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಶೋಷಿತ ಸಮುದಾಯಗಳನ್ನು ಸಾಮಾಜಿಕವಾಗಿ ಮೀಸಲಾತಿ ಕೊಡೋದ್ರ ಮೂಲಕ ಅವರನ್ನು ಮೇಲೆತ್ತ ಕೆಲಸ ಅದು ರಾಜ್ಯದ ಮತ್ತು ಕೇಂದ್ರ ಸರ್ಕಾರದ ಜವಾಬ್ದಾರಿ. ಆದರೆ ಇವತ್ತು ಏನು ಕರ್ನಾಟಕದಲ್ಲಿ ನಡೀತಿರ್ತಕ್ಕಂಥ ಹೋರಾಟಗಳಿದಾವಲ್ಲ, ಇವು ಕೆಲವು ದಾರಿ ತಪ್ಪುವಂಥ ಕೆಲವು ರಾಜಕೀಯ ಹಿತಾಸಕ್ತಿಗಳು ಕೆಲವು ಬಳಸ್ಕೊಂಡು ಇವತ್ತು ಈ ಅಣ್ಣ ತಮ್ಮದರಾಗಿರ್ತಕ್ಕಂಥ ಕರ್ನಾಟಕದ ಒಲೆಮಾದಿಗರು ಏನು ಇವತ್ತು ವ್ಯವಸ್ಥೆ ಒಳಗಡೆ ಶೋಷಿತ ಸಮುದಾಯ ಅಂತ ಏನು ನಾವು ಅಂದ್ಕೊಂಡಿದ್ದೀವಿ, ಇವತ್ತು ಅಸ್ಪೃಶ್ಯತೆಯನ್ನು ಅನುಭವಿಸ್ತಿರ್ತಕ್ಕಂಥ ನಿಜವಾದ ಜಾತಿಗಳು ಅಂತಂದರೆ ವಲಯ ಮತ್ತು ಮಾದಿಗ ಸಮುದಾಯ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ರಾಜ್ಯ ಕಾರ್ಯನಿರತ ಪತ್ರಕರ್ತರ ಬಹು ನಿರೀಕ್ಷಿತ 40ನೇ ರಾಜ್ಯ ಮಟ್ಟದ ಮಹಾ ಸಮ್ಮೇಳನವು ಏಪ್ರಿಲ್ 11 ಮತ್ತು 12ರಂದು ಬೀದರ್ನಲ್ಲಿ ನಡೆಯಲಿದ್ದು, ಇದಕ್ಕಾಗಿ ಸಕಲ ಸಿದ್ಧತೆಗಳು ಭರದಿಂದ ನಡೆಯುತ್ತಿದೆ ಎಂದು ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ HB ಮದನಗೌಡ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿದ ಅವರು, ಈ ಸಮ್ಮೇಳನವು ಕೇವಲ ಸಾಮಾನ್ಯ ಸಭೆ ಸಮಾರಂಭವಲ್ಲ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿನ ಪತ್ರಕರ್ತರು ಒಂದೇ ವೇದಿಕೆಯಲ್ಲಿ ಸೇರಿ ಸಂಘದ ಬಲವರ್ಧನೆ, ವೃತ್ತಿಪರ ಸವಾಲುಗಳು, ಪತ್ರಕರ್ತರ ಹಕ್ಕುಗಳು ಮತ್ತು ಕ್ಷೇಮಾಭಿವೃದ್ಧಿಗೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಚರ್ಚಿಸುವ ಮಹತ್ವದ ವೇದಿಕೆಯಾಗಿದೆ ಎಂದರು. ಪತ್ರಕರ್ತರ ಏಕತೆ ಮತ್ತು ಶಕ್ತಿಯ ಪ್ರದರ್ಶನವಾಗುವ ಈ ಮಹಾ ಸಮ್ಮೇಳನದಲ್ಲಿ ರಾಜ್ಯದ ಎಲ್ಲಾ ಕಾರ್ಯನಿರತ ಪತ್ರಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿದರು. ಸಮ್ಮೇಳನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ಸಚಿವರು, ಜನಪ್ರತಿನಿಧಿಗಳು ಹಾಗೂ ಗಣ್ಯರು ಭಾಗವಹಿಸುವ ನಿರೀಕ್ಷೆ ಇದೆ. ಈ ಸಂದರ್ಭದಲ್ಲಿ ಪತ್ರಕರ್ತರು ಎದುರಿಸುತ್ತಿರುವ ಸಮಸ್ಯೆಗಳು, ಭದ್ರತೆ, ವೇತನ, ಸಾಮಾಜಿಕ ಭದ್ರತಾ ಯೋಜನೆಗಳು ಸೇರಿದಂತೆ ಹಲವು ನ್ಯಾಯಸಮ್ಮತ ಬೇಡಿಕೆಗಳನ್ನು ಸರ್ಕಾರದ ಗಮನಕ್ಕೆ ತರಲಾಗುವುದು ಎಂದರು. ಸಮ್ಮೇಳನವು ಸರ್ಕಾರ ಮತ್ತು ಪತ್ರಕರ್ತರ ನಡುವೆ ಸಂವಾದಕ್ಕೆ ಪ್ರಮುಖ ವೇದಿಕೆಯಾಗಲಿದೆ ಎಂದರು. ಇದೇ ವೇಳೆ ಮಾಧ್ಯಮ ಕ್ಷೇತ್ರದಲ್ಲಿ ವಿಶಿಷ್ಟ ಸಾಧನೆಗೈದ ಹಿರಿಯ ಹಾಗೂ ಯುವ ಪತ್ರಕರ್ತರನ್ನ ಸನ್ಮಾನಿಸಿ ಗೌರವಿಸಲಾಗುವುದು. ವಿವಿಧ ವಿಷಯಾಧಾರಿತ ಚರ್ಚೆಗಳು, ಕಾರ್ಯಾಗಾರಗಳು ಮತ್ತು ಸಂಘಟನೆ ಬಲಪಡಿಸುವ ಕಾರ್ಯಕ್ರಮಗಳು ಕೂಡ ನಡೆಯಲಿವೆ ಎಂದು ತಿಳಿಸಿದರು. ರಾಜ್ಯಾಧ್ಯಕ್ಷರ ಮಾರ್ಗದರ್ಶನದಂತೆ ಈ ಸಮ್ಮೇಳನವನ್ನು ಯಶಸ್ವಿಗೊಳಿಸಲು ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದೊಂದಿಗೆ ಬೀದರ್ ಜಿಲ್ಲಾ ಘಟಕವು ತೀವ್ರ ಶ್ರಮ ವಹಿಸುತ್ತಿದ್ದು, ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನು ಸಮರ್ಪಕವಾಗಿ ಕಲ್ಪಿಸಲಾಗುತ್ತಿದೆ. ವಸತಿ, ಆಹಾರ, ಸಾರಿಗೆ ಸೇರಿದಂತೆ ಭಾಗವಹಿಸುವ ಪತ್ರಕರ್ತರಿಗೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಜೆಆರ್ ಕೆಂಚೇಗೌಡ, ಉಪಾಧ್ಯಕ್ಷ ನಂಜುಂಡೇಗೌಡ, ಪ್ರಧಾನ ಕಾರ್ಯದರ್ಶಿ ಕೆಜಿ ಸುರೇಶ್ ಮತ್ತು ಪದಾಧಿಕಾರಿಗಳಾದ ಪ್ರಕಾಶ್ ಜಿ, ಪ್ರಕಾಶ್ ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್ ಹಾಸನ್. 29ರಂದು ಬೀದರ್ ಜಿಲ್ಲೆಯಲ್ಲಿ ಆಯೋಜನೆ ಆಗಿತ್ತು. ಮುಖ್ಯಮಂತ್ರಿಗಳ ಒಂದು ದಿನಾಂಕ ಹೊಂದಾಣಿಕೆ ಆಗದ ಕಾರಣ ಅದನ್ನು ಏಪ್ರಿಲ್ 11 ಮತ್ತು 12 ಶನಿವಾರ ಭಾನುವಾರ 2 ದಿನಗಳ ಕಾಲ ರಾಜ್ಯ ಪತ್ರಕರ್ತರ 40ನೇ ಪತ್ರಕರ್ತರ ಸಮ್ಮೇಳನ ಈ ಬಾರಿ ಕರ್ನಾಟಕದ ಗಡಿ ಜಿಲ್ಲೆಯಾದಂತಹ ಬೀದರ್ ನಗರದಲ್ಲಿ ನಡೀತಾ ಇದೆ. ಬೀದರ್ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ
ತುಂಬ ಅತ್ಯಂತ ವ್ಯವಸ್ಥಿತವಾಗಿ ಈ ಸಮ್ಮೇಳನಕ್ಕೆ ಪೂರ್ವ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಳ್ತಾ ಇದೆ. ಸರಿಸುಮಾರು 3,000-4,000 ಜನಕ್ಕೆ ವಸತಿ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಮತ್ತು 2 ದಿನಗಳ ಈ ಸಮ್ಮೇಳನವನ್ನು ಏಪ್ರಿಲ್ 11ರಂದು ಬೆಳಗ್ಗೆ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ಈ ಸಮ್ಮೇಳನವನ್ನು ಉದ್ಘಾಟಿಸಲಿದ್ದಾರೆ. ಬೇಲೂರು ತಾಲೂಕಿನ ರಾಜನಶಿರಿಯೂರು, ಬಂಡಿಲಕ್ಕನಕೊಪ್ಪಲು, ಕಲ್ಲುಶೆಟ್ಟಿಹಳ್ಳಿ ಗ್ರಾಮಗಳು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ಚಿಕ್ಕ ಅಂಗಡಿಗಳು ಹಾಗೂ ಶಾಲೆಗಳ ಸುತ್ತಮುತ್ತಲ ಮನೆಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ನಡೆಯುತ್ತಿರುವುದರಿಂದ ಗ್ರಾಮದ ಜನಜೀವನದ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿದೆ. ಈ ಹಿನ್ನೆಲೆ ತಕ್ಷಣ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಅಕ್ರಮ ಮದ್ಯ ಮಾರಾಟವನ್ನು ಸಂಪೂರ್ಣವಾಗಿ ತಡೆಗಟ್ಟುವಂತೆ ರಾಜನಶಿರಿಯೂರು ಗ್ರಾಮದಲ್ಲಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ರಾಜನಶಿರಿಯೂರು ಗ್ರಾಮಸ್ಥೆ ಗೀತಾ ಮಾತನಾಡಿ, ಮದ್ಯದ ದುಷ್ಪರಿಣಾಮದಿಂದ ಅನೇಕ ಕುಟುಂಬಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದು ಮನೆ ಮನೆಗಳಲ್ಲಿ ಕಲಹಗಳು ಹೆಚ್ಚಾಗುತ್ತಿರುವುದು ಕಂಡುಬರುತ್ತಿದೆ. ಮದ್ಯ ಸೇವನೆಯಿಂದ ಅನೇಕರು ಆರೋಗ್ಯ ಕಳೆದುಕೊಂಡು ಕೆಲವು ಸಂದರ್ಭಗಳಲ್ಲಿ ಜೀವವನ್ನೇ ಕಳೆದುಕೊಳ್ಳುವ ದುಃಖದ ಘಟನೆಗಳು ಸಂಭವಿಸುತ್ತಿವೆ. ಕುಡಿತದ ದಾಸರಾಗಿರುವ ಪುರುಷರಿಂದ ಮನೆಯ ನೆಮ್ಮದಿ ಹಾಳಾಗುತ್ತಿದೆ. ಮನೆಯಲ್ಲಿ ಸಣ್ಣಪುಟ್ಟ ಖರ್ಚುಗಳಿಗೆಂದು ತೆಗೆದಿಟ್ಟಿರುವ ಹಣವನ್ನ ತೆಗೆದುಕೊಂಡು ಹೋಗಿ ಕುಡಿಯೋದಕ್ಕೆ ಬಳಸುತ್ತಿದ್ದಾರೆ. ಇದನ್ನು ನಿಯಂತ್ರಿಸಬೇಕಾದ್ರೆ ಮದ್ಯ ಮಾರಾಟವನ್ನ ಮೊದಲು ನಿಯಂತ್ರಿಸಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಸಂಬಂಧಿಸಿದ ಇಲಾಖೆಯ ಮುಂದೆ ಉಗ್ರವಾಗಿ ಪ್ರತಿಭಟನೆ ಮಾಡುವುದಾಗಿ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ರಾಜನಶಿರಿಯೂರು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಜಯಶಂಕರ್ ಮಾತನಾಡಿ, ಅಕ್ರಮ ಮದ್ಯ ಮಾರಾಟ ಎಗ್ಗಿಲ್ಲದೆ ನಡೆಯುತ್ತಿದ್ದರೂ ಈ ಕುರಿತು ಅಬಕಾರಿ, ಪೊಲೀಸ್ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತು 1-2 ಪ್ರಕರಣ ದಾಖಲಿಸಿ ಕೈಚೆಲ್ಲುತ್ತಿದ್ದಾರೆ. ಈ ಬಗ್ಗೆ ಸೂಕ್ತವಾದ ತನಿಖೆ ಕೈಗೊಂಡು ಇದು ಎಲ್ಲಿಂದ ಸರಬರಾಜಾಗುತ್ತಿದೆ, ಮದ್ಯದ ಪೌಚ್ಗಳಲ್ಲಿ ಇರುವ ನಂಬರ್ನಿಂದ ಇದು ಎಲ್ಲಿಂದ ಸರಬರಾಜಾಗಿತ್ತು ಎಂಬುದನ್ನು ನಿಖರವಾಗಿ ತಿಳಿಯುವ ಸಾಧ್ಯತೆ ಇದ್ರೂ ಈ ಕೆಲಸ ನಡೆಯುತ್ತಿಲ್ಲ. ಇದರಿಂದ ಗ್ರಾಮೀಣ ಭಾಗದಲ್ಲಿ ಕುಡುಕರು ಹೆಚ್ಚಾಗಲು ಇಲಾಖೆಯವರೇ ಕಾರಣರಾಗಿದ್ದಾರೆ. ಅಬಕಾರಿ ಹಾಗೂ ಪೊಲೀಸ್ ಇಲಾಖೆ ಮೇಲಾಧಿಕಾರಿಗಳು ತಮ್ಮ ಜವಾಬ್ದಾರಿ ಅರಿತು ಹಳ್ಳಿಗಳಲ್ಲಿ ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕಬೇಕೆಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ರಾಜನಶಿರಿಯೂರು ಗ್ರಾಮಸ್ಥರಾದ ನಿಂಗೇಗೌಡ, ಲತೇಶ್ ಆರ್ಆರ್, ಗಂಗಾಧರ್, ರಾಮನಹಳ್ಳಿ ಯೋಗೇಶ್, ರಾಮನಹಳ್ಳಿ ಜಗದೀಶ್, ಮೋಹನ್ ಕುಮಾರ್, ಸುಧಾಕರ್, ಪರಮೇಶ್, ಮಣಿ, ರೂಪಾ, ಮೀನಾಕ್ಷಿ, ಸುಜಾತ, ನೀಲಾವತಿ, ಶಾರದಾ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಬೆಳಗ್ಗೆ 6 ಗಂಟೆಗೆ ಹೋದ್ರೆ ಸಂಜೆ 7 ಗಂಟೆ, ಸಂಜೆ 10:30, 11 ಗಂಟೆಗೆ ಬರ್ತಾರೆ. ಆಮೇಲೆ ಕುಡ್ಕೊಂಡ್ಬಂದು ಸುಮ್ಮನೆ ಬ್ಯಾಗ್ನ ಒದ್ಯೋದು, ಓದ್ಕೊಂತಿದ್ರೆ ಆಮೇಲೆ ಊಟ ಮಾಡೋ ತಟ್ಟೆಲ್ಲ ಹೊಡಿತಾರೆ. ಅದು ಯಾರಿಗೂ ಗೊತ್ತೇ ಆಗ್ತಿಲ್ಲ. ಓಟ್ ಕೇಳಕ್ ಬರ್ತೀರಾ ನೀವು? ಇನ್ನೊಂದ್ಸಲಿ ಓಟ್ ಕೇಳಕ್ಕೆ ನೀವು ಡಿಸ್ಟ್ರಿಕ್ಟ್ ಕಮಿಷನರ್ ಎಲ್ಲ MLA ಹತ್ರಕ್ಕೆ ಹೋದ್ರೆ ಇಲ್ಲಿ ನಮ್ಮ ಊರಲ್ಲಿ ನಿಲ್ಸೋಕ್ಕಾಗಲ್ಲ. ಪ್ರತಿಯೊಬ್ಬರು ಮನೆ ಹತ್ರನೂ ಹೋಗೋಗಿ ಕುಡಿತಾರೆ. ಮತ್ತೆ ಬರ್ತಾರೆ ಸಂಜೆ ಕೆಲ್ಸಕ್ಕೆ ಹೋಗ್ತಾರೆ ನಮ್ಮರು. ಅದು ಕೂಲಿ ಕೆಲಸ ಮಾಡಿದ್ರು ನೆಮ್ಮದಿನೇ ಇರಲ್ಲ. ಆ ಥರ ಮಾಡ್ತಾರೆ. ಆಮೇಲೆ ಎಲ್ಲಿ ಬೇಕಲ್ಲಿ ರೋಡಲ್ಲೇ ಮಕ್ಕಳದು. ಆಮೇಲೆ ಊರಲ್ಲೆಲ್ಲ ನೋಡ್ಬಿಟ್ಟು ಇದು ಮಾಡ್ತಾರೆ. ಇಲ್ಲಿ ಯಾರು ಚೆನ್ನಾಗಿರೋದು ಕುಡಿಯಲ್ಲ, ಎಲ್ಲ ಕೂಲಿ ಮಾಡೋ ಕೆಲಸದಾರೆ ಕುಡಿಯೋದು. ಪ್ರತಿಯೊಬ್ರು ಕೂಡ ಎಷ್ಟು ಕಷ್ಟ ಅನ್ಭವಿಸ್ತಾರೆ ಅಂದ್ರೆ, ಈಗ ನಮ್ಮ ಊರಲ್ಲೇ ಒಂದು ಸಾವಾಗಿದೆ ಆ ಒಂಟಿದು. ಅವ್ರದ್ದು ನ್ಯೂಸಲ್ಲೆಲ್ಲ ಬಂದಿದ್ರು. ಯಾರು ಕೂಡ ಯೋಚನೆ ಮಾಡ್ತಾರ. ಮತ್ತೆ ಎಷ್ಟು ವಿಚಿತ್ರವಾಗಿ ಸಾಯ್ತಾರೆ ಅಂದ್ರೆ, ನಮ್ಮ ಅಮ್ಮರು ಕೂಡ ಡೈಲಿ ಇದೇ ತರ ನಡ್ಕೊ ಅನ್ಭವಿಸ್ತಾರೆ. ಇವಾಗ ಹಳೆಬಿಡಿಗೆ ಹೋಗಿ ಕುಡಿಯೋಕ್ಕೂ ಇಲ್ಲಿ ಕುಡಿಯೋಕ್ಕೂ ವ್ಯತ್ಯಾಸ ಐತೆ. ಇಲ್ಲಿ ಬೆಳಿಗ್ಗೆ 6 ಗಂಟೆಗೆ ಹೋಗ್ಬಿಟ್ಟು ರಾತ್ರಿ 11:30, 12 ಗಂಟೆಗೆ ಮನೆಗೆ ಬಂದ್ಬಿಟ್ಟು ಜಗಳ ಮಾಡ್ತಾರೆ. ಆದ್ರೆ ಹಳೆ ಬಿಡಲ್ಲಾದ್ರೆ ಅಲ್ಲಿಗೆ ಹೋಗೋದು ಯಾರು ಅಂತ ಹೇಳ್ಬಿಟ್ಟು ಇದನ್ನ ಕುಡಿಯಕ್ಕೆ ಒಂದ್ ಸ್ವಲ್ಪ ಅನಿಸ್ತಾರೆ. ಕೆಲಸನೂ ಮಾಡಲ್ಲ, ಏನಿಲ್ಲ. ಮನೆಗೆ ₹1 ದಿನಸಿ ತಂದಾಕಲ್ಲ, ಮನೇಲಿರೋ ರಾಗಿನೆಲ್ಲ ತಾಂಡೋಗಿ ಮಾಡ್ತಾರೆ. ಎಲ್ಲರಿಗೂ ಸರ್ಕಾರನೇ ಸಿಲಿಂಡರ್ ಜಾಸ್ತಿ ಮಾಡಿರೋ ತರ ಎಣ್ಣೆ ಯಾಕೆ ಜಾಸ್ತಿ ಮಾಡೋಕ್ಕಾಗಲ್ಲ? ಸರ್ಕಾರಕ್ಕೆ ಬೇಕಾಗಿರೋದೇ ಬೆನಿಫಿಟ್. ಅದರಲ್ಲಿ ಇಲ್ಲಿ ಊರು ಹಾಳಾದ್ರೂ ಪರವಾಗಿಲ್ಲ, ಸರ್ಕಾರಕ್ಕೆ ಬೆನಿಫಿಟ್ ಆಗ್ಬೇಕಷ್ಟೇ. ಇಷ್ಟೇ ನಾನು ಹೇಳೋದು. ತುಂಬಾ ಡಿಸ್ಟರ್ಬ್ ಮಾಡ್ತಿದ್ದಾರೆ, ಮನೇಲಿ ಓದಕ್ಕೆಲ್ಲ ಬಿಡಲ್ಲ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರು ಚನ್ನಕೇಶವ ದೇಗುಲ ಆಭರಣಗಳನ್ನು ವಿಶೇಷ ಪೂಜೆಯೊಂದಿಗೆ ಮೆರವಣಿಗೆ ಮೂಲಕ ದೇವಾಲಯಕ್ಕೆ ತರಲಾಯಿತು. ಶ್ರೀ ಚನ್ನಕೇಶವ ದೇಗುಲದ ರಥೋತ್ಸವ, ಜಾತ್ರೆ ಮತ್ತು ವಿಶೇಷ ಪೂಜಾ ವಿಧಿವಿಧಾನಗಳು ಪ್ರಾರಂಭವಾಗುವ ಹಿನ್ನೆಲೆಯಲ್ಲಿ ಶ್ರೀ ಚನ್ನಕೇಶವ, ಸೌಮ್ಯನಾಯಕಿ, ರಂಗನಾಯಕಿ ಅಮ್ಮನವರಿಗೆ ಹಾಕುವಂತಹ ಒಡವೆಗಳನ್ನು ತಹಸೀಲ್ದಾರ್ ಕಚೇರಿಯ ಖಜಾನೆಯಿಂದ ವಿಶೇಷ ಪೂಜೆಯೊಂದಿಗೆ ಪಲ್ಲಕ್ಕಿ ಅಡ್ಡೆಯ ಮೂಲಕ ದೇವಾಲಯಕ್ಕೆ ತರಲಾಯಿತು. ದೇಗುಲದ ಪ್ರಧಾನ ಅರ್ಚಕರಾದ ಶ್ರೀನಿವಾಸ್ ಭಟ್ ಮತ್ತು ನರಸಿಂಹಪ್ರಿಯ ಭಟ್ ಪೂಜೆ ಸಲ್ಲಿಸಿ, ತಾಲೂಕು ದಂಡಾಧಿಕಾರಿಗಳು ಶ್ರೀಧರ್ ಕಂಕನವಾಡಿ, ದೇವಾಲಯ ಕಾರ್ಯನಿರ್ವಹಣಾಧಿಕಾರಿ ಯೋಗೇಶ್ ಅವರ ಸಮ್ಮುಖದಲ್ಲಿ ತೆರೆಯಲಾಯಿತು.
ನಂತರ ಮಾತನಾಡಿದ ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ, ಯುಗಾದಿ ಹಬ್ಬದಿಂದ 15 ದಿನಗಳ ಕಾಲ ಚನ್ನಕೇಶವ ಸ್ವಾಮಿ ರಥೋತ್ಸವ ವಿಜೃಂಭಣೆಯಿಂದ ಜರುಗುವುದರಿಂದ ಸ್ವರ್ಣಾಲಂಕಾರದೊಂದಿಗೆ ಶ್ರೀ ಚನ್ನಕೇಶವ ಸ್ವಾಮಿ ಮತ್ತು ಸೌಮ್ಯನಾಯಕಿ ಹಾಗೂ ರಂಗನಾಯಕಿ ಅಮ್ಮನವರಿಗೆ ಬಂಗಾರದೊಡವೆ ಹಾಕಿ ಪೂಜೆ ಸಲ್ಲಿಸಲಾಗುವುದು. ಹಿಂದಿನ ಸಂಪ್ರದಾಯದಂತೆ ದೇವಾಲಯದ ಉತ್ಸವಗಳನ್ನು ಆಚರಿಸಲಾಗುವುದು. ಇದರಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಿರುವುದಿಲ್ಲ. ಅಲ್ಲದೆ ಈ ಬಾರಿ ಹೆಚ್ಚು ಭಕ್ತರು ಆಗಮಿಸುವ ಹಿನ್ನೆಲೆ ಬಂದಂತಹ ಎಲ್ಲ ಭಕ್ತರಿಗೂ ಪ್ರಸಾದದ ಪಾನಕದ ವ್ಯವಸ್ಥೆಯನ್ನ ಎಲ್ಲ ಸಂಘ ಸಂಸ್ಥೆಗಳ ಜೊತೆಗೂಡಿ ಮಾಡಲಿದ್ದು, ಇದಕ್ಕೆ ಎಲ್ಲ ಭಕ್ತರು ಹಾಗೂ ದೇವಾಲಯದ ಆಡಳಿತ ಮಂಡಳಿ ಸಹಕಾರ ಮುಖ್ಯ ಎಂದರು. ಇದಲ್ಲದೆ ಬಂದಂತಹ ಎಲ್ಲ ಭಕ್ತರಿಗೂ ಎಲ್ಲ ರೀತಿಯ ಮೂಲ ಸೌಕರ್ಯಗಳನ್ನು ಒದಗಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಇದನ್ನು ನಾವು ನಮ್ಮ ಊರ ಹಬ್ಬದಂತೆ ಆಚರಿಸದೆ ಇದು ನಮ್ಮ ಮನೆಯ ಹಬ್ಬದಂತೆ ಎಲ್ಲರೂ ಸೇರಿ ಅದ್ದೂರಿಯಿಂದ ಆಚರಿಸಲು ಕರೆ ನೀಡಿದರು. ಸಿಪಿಐ ರೇವಣ್ಣ ಮಾತನಾಡಿ, ಈ ಬಾರಿ ರಥೋತ್ಸವದ ಅಂಗವಾಗಿ ವಿಶೇಷ ಬಿಗಿ ಪೊಲೀಸ್ ಸಿಬ್ಬಂದಿಯನ್ನು ನೇಮಕ ಮಾಡಲಾಗಿದ್ದು, ಸುಮಾರು 160ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳು ಕಾರ್ಯನಿರ್ವಹಿಸಲಿದ್ದು, ಸುಮಾರು 25ಕ್ಕೂ ಹೆಚ್ಚು ದೇವಸ್ಥಾನದ ಸುತ್ತಮುತ್ತ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗುತ್ತಿದೆ. ಯಾವುದೇ ರೀತಿ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ದೇವಾಲಯದ ಪ್ರಧಾನ ಅರ್ಚಕರಾದ ಶ್ರೀನಿವಾಸ್ ಭಟ್ ಮತ್ತು ನರಸಿಂಹಪ್ರಿಯ ಭಟ್ ಮಾತನಾಡಿ, ಯುಗಾದಿ ಹಬ್ಬದ ದಿನ ಶ್ರೀಯವರಿಗೆ ವಿಶೇಷ ಅಭಿಷೇಕ, ವಿಶೇಷ ಅಲಂಕಾರದೊಂದಿಗೆ ಎಲ್ಲಾ ಆಭರಣಗಳನ್ನು ಭಗವಂತನಿಗೆ ಅರ್ಪಿಸಲಾಗುವುದು. ನಂತರ ಭಗವಂತನ ದರ್ಶನಕ್ಕೆ ಸಾರ್ವಜನಿಕರಿಗೆ ಅವಕಾಶ ಕಲ್ಪಿಸಲಾಗಿದೆ. ಅಲ್ಲದೆ ಹಬ್ಬ ಕಳೆದ 15 ದಿನಗಳವರೆಗೂ ಭಗವಂತನಿಗೆ ಪ್ರತಿನಿತ್ಯ ವಿಶೇಷ ಸೇವೆಗಳೊಂದಿಗೆ ಅಲಂಕಾರವನ್ನು ಮಾಡಲಾಗುತ್ತದೆ ಎಂದರು. HCN ನ್ಯೂಸ್, ಬೇಲೂರು. ಮೂರ್ತಯೇ ವೇದಾಪುರಿ ನಿವಾಸಾಯ ಸತ್ಯಜ್ಞಾನಾಯ ವಿಷ್ಣವೇ ಸತ್ಯಂ ಸತ್ಯಂ ಅನಸತ್ಯಂ ದುರತ್ಯ ಭುಜಮುಚ್ಯತೆ ಶಾಸ್ತ್ರಾತ್ ಪರಂ ನಾಸ್ತಿ ತದೈವಂ ಶ್ರೀ ಕೇಶವಾತ್ ಪರಂ ಶ್ರೀಮತೆ ರಾಮಾನುಜ ನಮಃ. ಪ್ರತಿ ವರ್ಷದಂತೆ ಈ ವರ್ಷವೂ 2026ನೇ ನಮ್ಮ ಶ್ರೀಯವರ ಜಾತ್ರಾ ಮಹೋತ್ಸವ ದಿನಾಂಕ 23/3/2026 5/4/2026 ನಡೆಯಲಿದ್ದು, ತದಂಗಾಗಿ ಈಗ ನಾಳೆ ಉಗಾದಿಗೆ ಪ್ರಾರಂಭವಾಗಿದ್ದರಿಂದ ಉಗಾದಿ ಈ ದಿನ ನಾವು ಶಾಸ್ತ್ರೋಕ್ತವಾಗಿ ಕದ್ರಿಯಿಂದ ಚನ್ನಕೇಶ್ವರ ದೇವಾಲಯದ ಬಂಗಾರದ ಒಡವೆಗಳನ್ನ ನಮ್ಮ ಏನು ಕದ್ರಿ ಗಾರ್ಡ್ ಸಮೇತ ನಾವು ಇಲ್ಲಿ ಕರ್ಕೊಂಡ್ಬಂದಿದ್ದೀವಿ. ಪ್ರತಿ ವರ್ಷ 4 ಜನ ಇರ್ತದೆ, ಈ ಸರಿ 6 ಜನ ಕೊಟ್ಟಿದ್ದೀವಿ. ಅವರು ವಿತ್ ವೆಪನ್ ಸಮೇತ ಇಲ್ಲೇ ಅಪ್ ಟು 5ನೇ ತಾರೀಕು ತನಕ ದೇವಸ್ಥಾನದ ಕಾವಲಿರ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಚನ್ನಕೇಶವನ ಜಾತ್ರಾ ಮಹೋತ್ಸವ ಆರಂಭವಾಗುತ್ತೆ. ತಮಗೆಲ್ಲ ಗೊತ್ತಿದೆ. ಸೊ ಚನ್ನಕೇಶವ ಅವರವರಿಗೆ ಮೈಸೂರು ಮಹಾರಾಜರು ವಯಸ್ಸರ ಕಾಲದಿಂದಲೂ ಅವರ ಪರಮ ಭಕ್ತಾದಿಗಳು ವಿವಿಧ ಕಾಲದಲ್ಲಿ ಬಂಗಾರದ ಆಭರಣಗಳನ್ನು ನೀಡುತ್ತಾ ಬಂದಿದ್ದಾರೆ. ಉತ್ಸವ ಮೂರ್ತಿ ಹಾಗೂ ಮೂಲ ಮೂರ್ತಿಗೆ ಬಂಗಾರದ ಒಡವೆಗಳನ್ನು ಧರಿಸಿ ಸಕಲೇಶಪುರ ತಾಲೂಕಿನ ಬಾಗೆ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಚಿನ್ನಸ್ವಾಮಿ ವಿರುದ್ಧ 8-4 ಕಾಯ್ದೆ ಜಾರಿಯಲ್ಲಿದ್ದರೂ ಎಂದಿಗೂ ಅಮಾನತು ಮಾಡದೇ ಇರುವುದು ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದೆ. ಈ ಹಿನ್ನೆಲೆ ತಕ್ಷಣವೇ ಸೇವೆಯಿಂದ ಅಮಾನತು ಮಾಡಿ ಪಾರದರ್ಶಕ ತನಿಖೆ ನಡೆಸಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. 15ನೇ ಹಣಕಾಸು ಆಯೋಗದ ಅನುದಾನ ವರ್ಗ 1 ಮತ್ತು 2 ಖಾತೆಗಳ ಹಣ ಸೇರಿದಂತೆ ರಾಷ್ಟ್ರೀಯ ಹೆದ್ದಾರಿ ಪರಿಹಾರ ಧನವನ್ನು ದುರ್ಬಳಕೆ ಮಾಡಿಕೊಂಡಿರುವ ಆರೋಪಗಳಿವೆ ಎಂದರು. ಈ ಹಿನ್ನೆಲೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ದಿನಾಂಕ 4/10/2025ರಂದು ನಿಯಮ 11(5)C ಅನ್ವಯ ಇಲಾಖಾ ವಿಚಾರಣೆ ನಡೆಸುವಂತೆ ಆದೇಶ ನೀಡಿದ್ರೂ ಇದುವರೆಗೂ ಯಾವುದೇ ಕಠಿಣ ಕ್ರಮ ಕೈಗೊಳ್ಳದಿರುವುದು ಅನುಮಾನಗಳಿಗೆ ಕಾರಣವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. 1 ವರ್ಷಕ್ಕೂ ಮುನ್ನವೇ ಗ್ರಾಮ ಪಂಚಾಯಿತಿಯಲ್ಲಿ ಅವ್ಯವಹಾರ ನಡೆದಿರುವ ಬಗ್ಗೆ ಮಾಧ್ಯಮಗಳ ಮೂಲಕ ಬೆಳಕು ಚೆಲ್ಲಲಾಗಿತ್ತು. ಕಳೆದ 4 ತಿಂಗಳ ಹಿಂದೆ ತನಿಖೆ ನಡೆಸಿ 3 ತಿಂಗಳ ಒಳಗೆ ವರದಿ ಸಲ್ಲಿಸುವಂತೆ ಸೂಚನೆ ನೀಡಿದ್ರೂ ಅಧಿಕಾರಿಗಳಿಂದ ಸ್ಪಷ್ಟ ಕ್ರಮವಾಗದಿರುವುದು, ಭ್ರಷ್ಟಾಚಾರಿ ಅಧಿಕಾರಿಗಳಿಗೆ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಜನಾಕ್ರೋಶಕ್ಕೆ ಕಾರಣವಾಗಿದೆ ಎಂದು ರಕ್ಷಣಾ ವೇದಿಕೆ ಆರೋಪಿಸಿದೆ. ಮಾಧ್ಯಮದವರೊಂದಿಗೆ ಮಾತನಾಡಿದ ಸಕಲೇಶಪುರ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಗಗನ್ ಹಾಡ್ಲಹಳ್ಳಿ, ಸಾರ್ವಜನಿಕರ ಹಣದ ದುರ್ಬಳಕೆ ಕುರಿತು ಗಂಭೀರ ಆರೋಪಗಳು ಬಂದಿರುವ ಸಂದರ್ಭ ಸಂಬಂಧಿತ ಅಧಿಕಾರಿಗಳನ್ನು ತಕ್ಷಣವೇ ಅಮಾನತು ಮಾಡಿ ನ್ಯಾಯಸಮ್ಮತ ಮತ್ತು ಪಾರದರ್ಶಕ ತನಿಖೆ ನಡೆಸಬೇಕು. ಇಲ್ಲವಾದರೆ ತಾಲೂಕು ಪಂಚಾಯಿತಿ ಕಚೇರಿ ಮುಂಭಾಗ ಅನಿರ್ದಿಷ್ಟಾವಧಿ ಧರಣಿ ನಡೆಸಲು ವೇದಿಕೆ ಸಜ್ಜಾಗಿದೆ ಎಂದು ಎಚ್ಚರಿಸಿದರು. ಹಾಸನ ಜಿಲ್ಲಾ ಕರವೇ ಪ್ರಧಾನ ಕಾರ್ಯದರ್ಶಿ ರಘುಪಾಳ್ಯ ಕೂಡ ಮಾತನಾಡಿ, ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ವಿಚಾರವನ್ನ ಅಧಿಕಾರಿಗಳು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ತ್ವರಿತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಈ ವೇಳೆ ಸಕಲೇಶಪುರ ಕರ್ನಾಟಕ ರಕ್ಷಣಾ ವೇದಿಕೆ ಘಟಕದ ಅಧ್ಯಕ್ಷ ಸುನಿಲ್, ಪ್ರಧಾನ ಕಾರ್ಯದರ್ಶಿ ಜಯಕುಮಾರ್, ರೈತ ಘಟಕದ ಅಧ್ಯಕ್ಷ ವಸಂತ್ ಬೊಮ್ಮನಕೆರೆ, ನಗರ ಘಟಕದ ಅಧ್ಯಕ್ಷ ಸಿದ್ದಾರ್ಥ್ ಪಟೇಲ್ ಸೇರಿದಂತೆ ಹಲವು ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಹಾಜರಿದ್ದರು. HCN ನ್ಯೂಸ್, ಸಕಲೇಶಪುರ. ಸಕಲೇಶಪುರದಲ್ಲಿ ರಾಜಕಾರಣಿಗಳ ಒತ್ತಡ ಇದೆಯಾ?
ಮಾತಾಡ್ತಿರಲ್ಲ ಅದಕ್ಕೆ ಉತ್ತರ ಅಧ್ಯಕ್ಷರು ಮಾತಾಡಕ್ಕೆ ಇದೇ ಸಮಸ್ಯೆ. ಈಗ ಯಾರು ಒಬ್ರು ಮಾತಾಡಿ. ಈಗ ಆರೋಪ ಆಗಿದ ತಕ್ಷಣ ನೀವ್ ಹೇಳಿದ್ರಿ ಅಂತ ಅಂದ್ಬಿಟ್ಟು ನಾವೇನೇ ನಿರ್ಧಾರ ಕೈಗೊಳ್ಳಿಕ್ಕೆ ಸಾಧ್ಯ ಇರೋದಿಲ್ಲ. ಇದು ತಮಗೂ ತಿಳಿದವರಾಗಿ ತಮಗೂ ಅರ್ಥವಾಗುತ್ತೆ ಅಂತ ಹೇಳಿದೀವಿ. ನಾನು ಯಾರೋ ಒಬ್ಬರ ಮೇಲೆ ಆರೋಪ ಮಾಡಿದ ತಕ್ಷಣ ಅವ್ನು ಈಗಲೇ ಕ್ರಮ ವಹಿಸಬೇಕು. ಅವ್ನು ನನಗೆ ವಿರೋಧಿನೋ ಅದನ್ನ ತನಿಖೆ. ಹೆಚ್ಐ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ ಹೆಚ್ಐ ನ್ಯೂಸ್ಗೆ ಸ್ವಾಗತ. ಚನ್ನರಾಯಪಟ್ಟಣ ರಾಗಿ ಖರೀದಿ ಕೇಂದ್ರದಲ್ಲಿ ರೈತರಿಗೆ ಯಾವುದೇ ರೀತಿ ತೊಂದರೆ ಉಂಟಾಗದ ರೀತಿ ರಾಗಿ ಖರೀದಿ ಮಾಡಲಿ ಎಂದು ಅಧಿಕಾರಿಗಳಿಗೆ ಸಂಸದ ಶ್ರೇಯಸ್ ಪಟೇಲ್ ಸೂಚನೆ ನೀಡಿದರು. ಚನ್ನರಾಯಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಬೆಂಬಲ ಬೆಲೆ ಅಡಿಯಲ್ಲಿ ರಾಗಿ ಖರೀದಿ ಪ್ರಾರಂಭಿಸಲಾಗಿದೆ. ಇದರ ವೀಕ್ಷಣೆ ಸಂದರ್ಭದಲ್ಲಿ ಮಾತನಾಡಿ, ರಾಗಿ ಖರೀದಿ ಕೇಂದ್ರದಲ್ಲಿ ರೈತರಿಗೆ ಯಾವುದೇ ರೀತಿ ತೊಂದರೆ ಉಂಟಾಗದ ರೀತಿ ರಾಗಿ ಖರೀದಿ ಪ್ರಕ್ರಿಯೆ ನಡೆಯಬೇಕು. ಏನಾದರೂ ತೊಂದರೆಗಳು ಉಂಟಾದರೆ ಕೂಡಲೇ ರೈತರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿ ರೈತರಿಗೆ ಉತ್ತಮವಾದ ಬೆಂಬಲ ಬೆಲೆ ಅಡಿಯಲ್ಲಿ ರಾಗಿ ಖರೀದಿ ಪ್ರಕ್ರಿಯೆ ನಡೆಯುತ್ತಿದೆ. ಗುಣಮಟ್ಟದ ರಾಗಿಯನ್ನ ಖರೀದಿಸುವಂತೆ ಅಧಿಕಾರಿಗಳು ಸಹಕರಿಸಬೇಕು. ಜೊತೆಗೆ ರೈತರು ಕೂಡ ಉತ್ತಮ ಗುಣಮಟ್ಟದ ರಾಗಿಯನ್ನ ನೀಡುವಲ್ಲಿ ಸಹಕರಿಸಬೇಕು. ಈಗಾಗಲೇ ಸರ್ಕಾರ ಮಾರ್ಚ್ ಅಂತ್ಯದ ಒಳಗೆ ರಾಗಿ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸುವಂತೆ ಮಾರ್ಗಸೂಚಿಯನ್ನ ನೀಡಿದೆ. ಆದರೆ ಕೇವಲ 20% ಪ್ರಕ್ರಿಯೆ ಆಗಿದ್ದು ಇನ್ನು 80% ರಾಗಿ ಖರೀದಿ ಪೂರ್ಣಗೊಂಡಿರುವುದಿಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಿ ದಿನಾಂಕ ಮುಂದೂಡುವಂತೆ ತಿಳಿಸಲಾಗುವುದು. ರಾಗಿ ಬೆಳೆಗೆ ತನ್ನದೇ ಆದ ಮಹತ್ವ ಇದೆ. ಈ ಬೆಳೆಯನ್ನ ಬೆಳೆಯಲು ರೈತರು ಬಹಳ ಕಷ್ಟಪಡಬೇಕಾದ ಪರಿಸ್ಥಿತಿ ಎದುರಾಗಿದೆ. ಆ ನಿಟ್ಟಿನಲ್ಲಿ ಸರ್ಕಾರ ಬೆಂಬಲ ಬೆಲೆ ಯೋಜನೆಯಲ್ಲಿ ರಾಗಿ ಖರೀದಿಯನ್ನ ಪ್ರಾರಂಭಿಸಿದೆ. ಇದರಿಂದ ರೈತರಿಗೆ ಬಹಳಷ್ಟು ಅನುಕೂಲವಾಗುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಎಂಎ ಗೋಪಾಲಸ್ವಾಮಿ, ಮಾಜಿ ಶಾಸಕ ಸಿಎಸ್ ಪುಟ್ಟೇಗೌಡ, ಕಾಂಗ್ರೆಸ್ ಮುಖಂಡ ಅಣತಿ ಆನಂದ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್, ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯ ಮಿಲಿಟರಿ ಮಂಜುನಾಥ್ ಇನ್ನು ಮುಂತಾದವರು ಹಾಜರಿದ್ದರು. ಹೆಚ್ಐ ನ್ಯೂಸ್, ಚನ್ನರಾಯಪಟ್ಟಣ. ರೈತರಿಗೆ ಆಗ್ತಿರುವಂತಹ ನ್ಯೂನತೆಗಳ ಬಗ್ಗೆ ಪರಿಶೀಲಿಸಬೇಕು ಅಂತ ಹೇಳಿದ್ರು. ಹಾಗಾಗಿ ಕಳೆದ ವಾರ ಎಲ್ಲ ಲೋಕಸಭೆ ಸದನ ಇದ್ದಿದ್ದರಿಂದ ಇವತ್ತು ನಾಳೆ ರಜೆ ಭೇಟಿಯನ್ನು ಕೊಟ್ಟು ಸುಮಾರು ನಮ್ಮ ಚನ್ನಪಟ್ಟಣ ತಾಲೂಕಿನಲ್ಲಿ 6 ವಿತರಣಾ ಕೇಂದ್ರಗಳು, ಪ್ರೊಕ್ಯೂರ್ಮೆಂಟ್ ಕೇಂದ್ರಗಳಿದ್ದು ನಮ್ಮ ಚನ್ನರಾಯಪಟ್ಟಣ, ನಮ್ಮ ಮೂಗ ಹಾಗೂ ನುಗ್ಗೇಹಳ್ಳಿ, ಬಾಗೂರು, ಶ್ರವಣಬೆಳಗೊಳ, ನಮ್ಮ ಉದಯಪುರ ಮತ್ತು ಇನ್ನೊಂದು ಹಿರಿಸಾರೆ, ಬಾಗೂರು ಅಲ್ಲ ಹಿರಿಸಾರೆಲ್ಲ ಮೂಕನ್ ಬೆಟ್ಟದಲ್ಲಿ ಹಾಗೂ ಬಾಗೂರು ಇಷ್ಟು ಕಡೆ ನಾವು ಪ್ರೊಕ್ಯೂರ್ ಮಾಡ್ತಾ ಇದ್ದೀವಿ ರಾಗಿನ. ಅದರಲ್ಲಿ ನಮ್ಮ ತಾಲೂಕಿನಲ್ಲಿ ಇಲ್ಲಿವರೆಗೂ ರಿಜಿಸ್ಟರ್ಡ್ ಕ್ವಾಂಟಿಟಿ ಬಂದು ಒಂದು 64,179 ಕ್ವಿಂಟಾಲ್ ರಾಗಿಗೆ ಖರೀದಿಗೋಸ್ಕರ ನಾವು ರಾಗಿ ಕೊಡ್ತೀವಿ ಅಂತ ರೈತರು. ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯಲು ಮುಂದಾದ ವಿದ್ಯಾರ್ಥಿಗಳಿಗೆ ಬೇಲೂರು ಪೂರ್ಣಪ್ರಜ್ಞಾ ಪರೀಕ್ಷಾ ಕೇಂದ್ರದಲ್ಲಿ ಗಣ್ಯರು ಗುಲಾಬಿ ಹೂ ನೀಡಿ ಹಾರೈಸಿದರು. ಮಾರ್ಚ್ 18ರಿಂದ ಆರಂಭವಾದ ಎಸ್ಎಸ್ಎಲ್ಸಿ ಪರೀಕ್ಷೆ ವಿದ್ಯಾರ್ಥಿಗಳ ಪಾಲಿಗೆ ವರದಾನವಾಗಿ ತಾಲೂಕಿಗೆ ಗೌರವ ತರಲಿ ಎಂದು ಬೇಲೂರು ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿ ಭಾಗ್ಯಮ್ಮ ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸತೀಶ್ ಸೇರಿದಂತೆ ಇನ್ನು ಮುಂತಾದವರು ವಿದ್ಯಾರ್ಥಿಗಳಿಗೆ ಗುಲಾಬಿ ನೀಡಿ ಹಾರೈಸಿದರು. ಹಾಗೆಯೇ ಶಾಸಕರಾದ ಎಚ್ಕೆ ಸುರೇಶ್ ವಿಧಾನಸಭೆಯಲ್ಲಿರುವ ಹಿನ್ನೆಲೆ ಪ್ರತಿ ಶಾಲೆಗಳಿಗೆ ಸಂದೇಶವನ್ನ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಬೇಲೂರು ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ ಮಾತನಾಡಿ, ಎಸ್ಎಸ್ಎಲ್ಸಿ ಪರೀಕ್ಷೆ ಪ್ರತಿ ವಿದ್ಯಾರ್ಥಿಗಳ ಪಾಲಿಗೆ ಅತ್ಯಂತ ಪ್ರಮುಖ ಘಟ್ಟವಾಗಿದೆ. ಈ ಕಾರಣದಿಂದ ವಿದ್ಯಾರ್ಥಿಗಳು ತಾಳ್ಮೆಯಿಂದ ಪರೀಕ್ಷೆ ಬರೆಯಬೇಕೆಂದ ಅವರು, ಈಗಾಗಲೇ ತಾಲೂಕು ಆಡಳಿತ ಶಿಕ್ಷಣ ಇಲಾಖೆಗೆ ಪೂರ್ಣ ಬೆಂಬಲ ನೀಡಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕ್ರಮ ವಹಿಸಿದೆ. ವಿದ್ಯಾರ್ಥಿಗಳು ಪರೀಕ್ಷೆ ಸಂದರ್ಭದಲ್ಲಿ ಮೊಬೈಲ್ ಮತ್ತು ಇನ್ನಿತರೆ ಘಟನೆಗಳಿಂದ ದೂರವಿರಬೇಕು. ತಾಲೂಕಿನಲ್ಲಿ 7 ಪರೀಕ್ಷೆ ಕೇಂದ್ರಕ್ಕೆ ಸಕಾಲದಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ಕಳುಹಿಸಲು ವ್ಯವಸ್ಥೆ ಮಾಡಿದೆ. ಸಮಚಿತ್ತದಿಂದ ಪರೀಕ್ಷೆ ಬರೆದು ತಾಲೂಕಿಗೆ ಗೌರವ ತನ್ನಿ ಎಂದರು.
ಕ್ಷೇತ್ರ ಶಿಕ್ಷಣಾಧಿಕಾರಿ ಭಾಗ್ಯಮ್ಮ ಮಾತನಾಡಿ, ಈ ಬಾರಿ ನಡೆಯುವ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ವಿದ್ಯಾರ್ಥಿಗಳು ಪಡೆದು ತಾಲೂಕಿಗೆ ಹೆಮ್ಮೆ ಹೆಚ್ಚಿಸಬೇಕೆಂಬ ಹಂಬಲದಿಂದ ಮತ್ತು ಶಾಸಕರಾದ ಎಚ್ಕೆ ಸುರೇಶ್ ಮಾರ್ಗದರ್ಶನದೊಂದಿಗೆ ನಾವುಗಳು ಈಗಾಗಲೇ ಹಂತ ಹಂತವಾಗಿ ಸಭೆಯನ್ನ ನಡೆಸಲಾಗಿದೆ ಎಂದ ಅವರು, ಪ್ರಸಕ್ತ ಸಾಲಿನಲ್ಲಿ 2042 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ. ತಾಲೂಕಿನಲ್ಲಿ ಒಟ್ಟು 7 ಪರೀಕ್ಷಾ ಕೇಂದ್ರಗಳಲ್ಲಿ ಸಕಲ ವ್ಯವಸ್ಥೆ ಮಾಡಿದೆ. 3 ಮಾರ್ಗದ ಮೂಲಕ ಮಾರ್ಗಾಧಿಕಾರಿಗಳು ಪ್ರಶ್ನೆ ಪತ್ರಿಕೆಯನ್ನ ಕೇಂದ್ರಗಳಿಗೆ ರಕ್ಷಣಾ ಇಲಾಖೆಯ ಭದ್ರತೆಯೊಂದಿಗೆ ತಲುಪಿಸಿದ್ದು, ತಾಲೂಕು ಆಡಳಿತ ಸಂಪೂರ್ಣ ಬೆಂಬಲ ನೀಡಿದೆ. ರಕ್ಷಣಾ ಇಲಾಖೆ, ಆರೋಗ್ಯ, ಅರಣ್ಯ, ಸಾರಿಗೆ ಸೇರಿದಂತೆ ಎಲ್ಲ ಇಲಾಖೆಗಳು ಕೈಜೋಡಿಸಿವೆ. ವಿದ್ಯಾರ್ಥಿಗಳು ಯಾವುದೇ ಭಯವಿಲ್ಲದೆ ಪರೀಕ್ಷೆ ಬರೆಯಲು ಸಲಹೆ ಸೂಚನೆಗಳನ್ನು ನೀಡಲಾಗಿದೆ ಎಂದರು. ಜಿಲ್ಲಾ ಕೆಡಿಪಿ ಸದಸ್ಯೆ ಸೌಮ್ಯ ಆನಂದ್, ಹೇಮಂತ್, ಪ್ರಶಾಂತ್ ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಈಗಾಗಲೇ ಮಾನ್ಯ ದಂಡಾಧಿಕಾರಿಗಳು ತಿಳಿಸಿರೋ ಹಾಗೆ 2042 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೀತಾ ಇದ್ದು, ಈ ದಿನ ಕನ್ನಡ ವಿಷಯವಾಗಿದೆ. 7 ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ನಡೀತಾ ಇದ್ದು, ಈಗಾಗಲೇ 3 ಮಾರ್ಗಗಳನ್ನ ಮಾಡಿಕೊಂಡು ಮಾರ್ಗಾಧಿಕಾರಿಗಳು ಪ್ರಶ್ನೆ ಪತ್ರಿಕೆಯನ್ನು ಈಗಾಗಲೇ ವಿತರಿಸಿದ್ದಾರೆ. ಈಗ ಪರೀಕ್ಷೆ ಪ್ರಾರಂಭ ಆಗುವ ಮುನ್ನ ಅರ್ಧ ಗಂಟೆ ಮುಂಚಿತವಾಗಿ ವಿದ್ಯಾರ್ಥಿಗಳೆಲ್ಲ ಕುಳಿತುಕೋಬೇಕು, ಸಮಾಧಾನವಾಗಿ ಅವರಿಗೆ ಕೆಲವೊಂದು ಇನ್ಸ್ಟ್ರಕ್ಷನ್ಸನ್ನು ಹೇಳಬೇಕು ಅಂತ ನಾವೀಗಾಗಲೇ ಸಭೆಯನ್ನು ನಡೆಸಿ ಸೂಚನೆಯನ್ನು ಕೊಟ್ಟಿದ್ದೀವಿ. ಆ ಪ್ರಕಾರವಾಗಿ ಎಲ್ಲ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ಪ್ರಾರಂಭ ಆಗಿದೆ. ಜೊತೆಗೆ ನಮಗೆ ಇಲ್ಲಿ ಈಗಾಗಲೇ ನಾನು ತಿಳಿಸಿರೋಂತೆ ತಾಲೂಕು ಆಡಳಿತ ನಮ್ಮ ಜೊತೆ ಕೈ ಜೋಡಿಸಿರೋ ಅಂಥದ್ದು, ಸರ್ಕಾರಿ ವಾಹನದ ವ್ಯವಸ್ಥೆ ಮಾಡಿಕೊಟ್ಟಿರೋ ಅಂಥದ್ದು, ಎಲ್ಲ ಮಾರ್ಗಗಳಲ್ಲೂ ಕೂಡ ಪರೀಕ್ಷೆಗಳು ಸುಗಮವಾಗಿ ನಡೀಲಿಕ್ಕೆ ಸಹಕಾರವನ್ನು ನೀಡಿರುವಂತಹ ನಮ್ಮ ಅರಣ್ಯ ಇಲಾಖೆ ಸಿಬ್ಬಂದಿಗಳಾಗಿರ್ಬೋದು. ಒಟ್ಟು 2042 ಮಕ್ಕಳು ಪರೀಕ್ಷೆನ ಬರೀತಾ ಇದ್ದಾರೆ. ಅವುಗಳಲ್ಲಿ 1025 ಗಂಡು ಮಕ್ಕಳು, 1017 ಹೆಣ್ಮಕ್ಳು. 7 ಪರೀಕ್ಷಾ ಕೇಂದ್ರಗಳಲ್ಲಿ ಇವತ್ತು ಪರೀಕ್ಷೆಯನ್ನು ಬರೀತಾ ಇದ್ದಾರೆ. ಸೊ ಅವುಗಳೆಲ್ಲರಿಗೂ ನಾವು ಪ್ರಶ್ನೆ ಪತ್ರಿಕೆಯನ್ನು ಇನ್ ಟೈಮ್ ತಲುಪಿಸಲು ವ್ಯವಸ್ಥೆ ಮಾಡಿದ್ದೀವಿ. ಹಾಗೂ ಶಾಲಾ ಶಿಕ್ಷಣ ಇಲಾಖೆ PO ಮೇಡಮು, ನಮ್ಮ EO ಸರು ಹಾಗೂ ಪೊಲೀಸ್ ಸಿಬ್ಬಂದಿ ಇವರೆಲ್ಲರೂ ಸಮಯಕ್ಕೆ ಸರಿಯಾಗಿ ಪರೀಕ್ಷೆ ಪತ್ರಿಕೆಯನ್ನು ಈಗಾಗಲೇ ತಲುಪಿಸಿದ್ದಾರೆ. ಸೊ ಈ ಮೂಲಕ ತಮ್ಮ ಮಾಧ್ಯಮ ಮಿತ್ರರ ಮೂಲಕ ನಾನು ಒಂದು ವಿಷಯ ಹೇಳಕ್ಕೆ ಬಯಸ್ತೀನಿ. ಯಾವುದೇ ಮಕ್ಕಳು, ಯಾವುದೇ ತಂದೆ ತಾಯಿಗಳು ಯಾವುದೇ ರೀತಿ ಊಹಾಪೋಹಗಳಿಗೆ ಎಡೆ ಕೊಡದೆ ತಮ್ಮ ಮಕ್ಕಳಿಗೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಸದೃಢ ದೇಹ, ಸದೃಢ ಮನಸ್ಸು ಎಂಬಂತೆ ಯೋಗವನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಆರೋಗ್ಯವಂತರಾಗಬಹುದು. ಈ ನಿಟ್ಟಿನಲ್ಲಿ ಹಾಸನದ ಕ್ರೇಜಿ ಯೋಗ ತಂಡದ ವತಿಯಿಂದ ಹೋಳಿ ಸಂಭ್ರಮದ ಜೊತೆಗೆ ಯುಗಾದಿ ಹಬ್ಬವನ್ನ ಆಚರಿಸಲಾಯಿತು. ಜೀವನದ 7 ಬೀಳುಗಳನ್ನ ಸಮನಾಗಿ ಸ್ವೀಕರಿಸುವ ಸಂದೇಶದೊಂದಿಗೆ ಬೇವು ಬೆಲ್ಲದ ಮಹತ್ವವನ್ನ ಸಾರಲಾಯಿತು. ಎಲ್ಲ ಶಿಬಿರಾರ್ಥಿಗಳು ಸಂತಸದಿಂದ ಪಾಲ್ಗೊಂಡು ಪರಸ್ಪರ ಹಬ್ಬದ ಶುಭಾಶಯಗಳನ್ನ ವಿನಿಮಯ ಮಾಡಿಕೊಂಡರು. ಈ ಕಾರ್ಯಕ್ರಮದ ನೇತೃತ್ವವನ್ನ ಕ್ರೇಜಿ ಯೋಗ ತಂಡದ ತರಬೇತುದಾರರಾದ ಕಿರಣ್ ಕುಮಾರ್ ವಹಿಸಿದ್ದರು. HCN ನ್ಯೂಸ್, ಹಾಸನ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಡವರ ಭೂಮಿ ಕಬಳಿಕೆ ವಿರುದ್ಧ ಆಕ್ರೋಶ, ಎಸ್ಐಟಿ ತನಿಖೆಗೆ 15 ದಿನಗಳ ಗಡುವು. ಹಾಸನ ತಹಸೀಲ್ದಾರ್ ಅಮಾನತಿಗೆ ಆಗ್ರಹ, ಸಾಕ್ಷಿ ಸಮೇತ ಪ್ರತಿಭಟನೆಯ ಎಚ್ಚರಿಕೆ ನೀಡಿದ HD ರೇವಣ್ಣ. ಉತ್ಸಾಹದಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯಲು ಮುಂದಾದ ವಿದ್ಯಾರ್ಥಿಗಳು, ಪರೀಕ್ಷಾ ಕೇಂದ್ರದಲ್ಲಿ ಗುಲಾಬಿ ನೀಡಿ ಹಾರೈಸಿದ ಗಣ್ಯರು. ಮೊದಲ ದಿನವೇ 3 ಜನ ಗೈರು ಹಾಜರಿ, ಚರಂಡಿ ತ್ಯಾಜ್ಯದ ಗಬ್ಬು ವಾಸನೆಯಿಂದ ಕಾಡಿದ ಶಾಲೆ ಆವರಣ. ನಾಗಮೋಹನ್ ದಾಸ್ ಆಯೋಗದ ದೋಷಪೂರಿತ ವರದಿಯನ್ನ ತಿರಸ್ಕರಿಸಿದ ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟ. ಆಯೋಗದ ವರದಿ ವಿರೋಧಿಸಿ ಮಾರ್ಚ್ 25ರಂದು ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ, ಅಂದ್ರೆ HCN ನ್ಯೂಸ್.